ಹೇಳ್ತಾ ಎಲ್ಲ ಶೋಷಿತ ಸಮುದಾಯದ ಮುಖಂಡರುಗಳೇ, ನಾಯಕರುಗಳೇ ಮತ್ತು ಕಾರ್ಯಕರ್ತರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರೇ, ಮಾಂತೇಶ್ ಕೌಲ್ಗಿ ಅವರೇ, ಜಿಲ್ಲಾ ಅಧ್ಯಕ್ಷರೇ ಮತ್ತು ಇಲ್ಲಿ ನಡೆದಂತ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಶ್ರೀಮಾನ್ ಅಲ್ಲಂ ಪ್ರಭು ಅವರು ಬಹಳ ವಿವರವಾಗಿ ಸ್ಪಷ್ಟವಾಗಿ ಈ ಒಂದು ಪ್ರಕರಣದ ಬಗ್ಗೆ ತಮ್ಮ ಮುಂದೆ ಮಾತಾಡಿದ್ದಾರೆ. ನಾನು ಹೆಚ್ಚಿಗೆ ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಯಾವ ಟಿ.ಜೆ. ಅಬ್ರಾಹಿಂ ಅವನ ಬಂಡವಾಳವನ್ನು ಬಿಚ್ಚಿಡ್ತೀನಿ. ಅವನು ಆಳಂದದಲ್ಲಿ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಮಿನಿ ವಿಧಾನಸೌಧ ಕಟ್ಟುವುದಕ್ಕೆ ಒಪ್ಪಿಗೆ ಕೊಟ್ಟರು. ಇಲ್ಲಿ ರಿಯಲ್ ಎಸ್ಟೇಟ್ ಮಾಡುವ ದಂಧೆಗಾರರಿಂದ ಬೆನ್ನತ್ತಿ ಅದನ್ನು ನಿಲ್ಲಿಸಿ ಆ ರಿಯಲ್ ಎಸ್ಟೇಟ್ ದಂಧೆ ಮಾಡೋರಿಗೆ ಬೆಂಬಲ ಕೊಡೋದಕ್ಕೆ ಇವನು ಬಂದು ದಲಾಲಿ ಮಾಡ್ತಾನೆ. ವಿಷಯ ಸುಪ್ರೀಂ ಕೋರ್ಟ್ಗೆ ಹೋಗ್ತದೆ. ಸುಪ್ರೀಂ ಕೋರ್ಟ್ನಲ್ಲಿ ಆಳಂದ ಮಿನಿ ವಿಧಾನಸೌಧ ವಿಷಯದಲ್ಲಿ ಹೋದಂತ ವಿಷಯವನ್ನ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಒಂದು ನಿಮಿಷ ಕೂಡ ನೋಡೋದಿಲ್ಲ. ನಿನಗೂ ಆಳಂದಕ್ಕೂ ಏನ್ ಸಂಬಂಧ ಅಂತ ಕೇಳಿ ಎತ್ತಿ ಬಿಸಾಕ್ತಾರೆ. ಇಂಥ ಒಬ್ಬ ಮನುಷ್ಯ ರಾಜ್ಯಪಾಲರಿಗೆ ಒಂದು ಪತ್ರ ಬರೀತಾನೆ, ಪ್ರಾಸಿಕ್ಯೂಷನ್ ಮಾಡಿದೆ. ರಾಜ್ಯಪಾಲರು ಘನವೆತ್ತ ರಾಜ್ಯಪಾಲರು, ಸಂವಿಧಾನದ ಮುಖ್ಯಸ್ಥರು, ಗೌರವಿತ ಸ್ಥಾನದಲ್ಲಿದ್ದಂಥವ್ರು, ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರ ಹಿನ್ನೆಲೆ ಏನು, ಅವರ ಚಾರಿತ್ರ್ಯ ಏನು, ಅವರ ನಿಲುವೇನು, ಒಲವೇನು, ಇದನ್ನೆಲ್ಲ ನೋಡಿ ಅವರು ವರದಿ ಕೇಳಬಹುದಾಗಿದೆ. ಈ ಮನುಷ್ಯನಿಗೆ ಎಳ್ಳಷ್ಟು ಬೆಲೆ ಇಲ್ಲ. ಇವನು ದಂಧೆ ಮಾಡ್ಕೊಂಡಿದ್ದಾನೆ, ದುಡ್ಡು ಕೇಳ್ತಾನೆ, ಬೇರೆ ಸುಲಿಗೆ ಮಾಡೋನು. ಅಂಥವ್ರ ಮಾತನ್ನ ರಾಜ್ಯಪಾಲರು ಕೇಳ್ತಾರೆ ಅಂದ್ರೆ ಬಹಳ ದುರ್ದೈವ ಸಂಗತಿ. ಬಂಧುಗಳೇ, ಇವತ್ತು ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಿಜೆಪಿಯವರು ಮತ್ತು RSS ಅವರು ಯಾವತ್ತೂ ಕೂಡ ಪ್ರಗತಿಪರ ವಿಚಾರವನ್ನ ಅವರು ಡೈಜೆಸ್ಟ್ ಮಾಡಿದವರಲ್ಲ. ಯಾವತ್ತೂ ಕೂಡ ಪರಿವರ್ತನೆಯನ್ನ, ಬದಲಾವಣೆಯನ್ನ ಬಯಸಿದವರಲ್ಲ. ಇದೇ ಜಾತಿ ಪದ್ಧತಿ ಇರಬೇಕು, ಇದೇ ಬೆಳತನ ಇರಬೇಕು, ನಿರುದ್ಯೋಗ ಇರಬೇಕು, ಇದೇ ವ್ಯವಸ್ಥೆ ಇರಬೇಕು, ಜನ ನಮ್ಮ ಕೂಲಿ ಆಳಾಗಿ ಕೆಲಸ ಮಾಡಬೇಕು. ಆ ಉದ್ದೇಶದಿಂದ ಇವತ್ತು ಬಿಜೆಪಿಯವರು ಸಿದ್ದರಾಮಯ್ಯನವರೇ ಆರೋಪವನ್ನು ಹೊರಿಸ್ತಾ ಇದ್ದಾರೆ. ಅಲ್ಲಂ ಪ್ರಭು ಪಾಟೀಲ್ ಕೇಳಿದಾಗೆ ಇದಕ್ಕಿಂತ ಮೊದಲು ಯಾರ್ಯಾರ ಮೇಲೆ ಅರ್ಜಿ ಬಂದಿತ್ತು, ಕೌಲ್ಗಿ ಅವರು ಹೇಳಿದ್ರು ಯಾಕೆ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ, ಯಾಕೆ ವಿವರಣೆ ಪಡೆದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಕರ್ನಾಟಕದ ಇತಿಹಾಸದಲ್ಲಿ ಯಾರು ಕೂಡ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿಲ್ಲ. ಒಂದು ದೇವರಾಜ ಅರಸು ನಡೆಸೋರು, ಇನ್ನೊಬ್ಬ ಸಿದ್ದರಾಮಯ್ಯ. ಈ ಧೀಮಂತ ನಾಯಕತ್ವ ಇದನ್ನು ನೋಡಿ ಅವ್ರಿಗೆ ಸಹನೆ ಆಗ್ತಾ ಇಲ್ಲ, ಬಟ್ಟೆ ಕಡಿತಾ ಇದೆ. ಇನ್ನು ಕಾಯಮಾಗಿ ಸಿದ್ದರಾಮಯ್ಯನವರು ಈ ರಾಜ್ಯದ ಜನರ ಮನಸ್ಸಿನಲ್ಲಿ ಬೇರೂರಿದ್ದಾರೆ. ಇವರ ನಾಯಕತ್ವ ಗಟ್ಟಿಯಾಗಿ ಬೆಳೀತಾ ಇದೆ. ಇವರು ಬಹಳ ಯಶಸ್ವಿ ಒಬ್ಬ ಮುಖ್ಯಮಂತ್ರಿ. ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ವರ್ಗ, ಎಲ್ಲ ಸಮುದಾಯಗಳ ಬಗ್ಗೆ ಕಾಳಜಿ ಇಟ್ಕೊಂಡು ರಾಜ್ಯವನ್ನು ಕಟ್ಟುವಂತ ಕೆಲಸವನ್ನು ಮಾಡ್ತಾ ಬೇಕಾಗಿದ್ರೆ ಇವತ್ತು ಈ ಬಿಜೆಪಿ ಮತ್ತು JDS ಅವರು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಬಂಧುಗಳೇ, ನಾಚಿಕೆ ಬರ್ಬೇಕು ಯಡಿಯೂರಪ್ಪನವರಿಗೆ. ಯಾವ ಮಾತನ್ನು ಕೊಟ್ಟ ಹಾಗೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವ್ರ ಬೆನ್ನಿಗೆ ಚೂರಿ ಹಾಕಿ ಇವತ್ತು ಅವರಿಗೆ ಮೋಸ ಮಾಡಿದ್ರು. ಆದ್ರೆ ಯಡಿಯೂರಪ್ಪ ಇವತ್ತು ಕುಮಾರಸ್ವಾಮಿ ಒಂದೇ ವೇದಿಕೆಯಲ್ಲಿ ಇವತ್ತು ಕಾಂಗ್ರೆಸ್ ಬೆಂಬಲದಿಂದ 2ನೇ ಸಲ ಮುಖ್ಯಮಂತ್ರಿ ಆದ್ರು. ಇವರು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಕಾರಣ ಕಾಂಗ್ರೆಸ್. ಹಾಗಾಗಿ ಇವತ್ತು ನಾವು ಕೇಳಬೇಕಾಗ್ತದೆ, ಇದೇನು ರಾಜಕೀಯ ಗೊಂದಲವನ್ನು ಸೃಷ್ಟಿ ಮಾಡಿದಾರಲ್ಲ ಪಾದಯಾತ್ರೆ, ಇದು ಪಾಪದ ಪಾದಯಾತ್ರೆ, ಇದೊಂದು ಪಾಪದ ಪಾದಯಾತ್ರೆ. ಇದಕ್ಕೆ ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕಲ್ಲು ಬಂಡೆ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಅದಕ್ಕೆ ಹೋರಾಟಕ್ಕೆ ಸಜ್ಜಾಗಿದ್ದಾರೆ, ನಾವು ಕೂಡ ಸಜ್ಜಾಗಿದ್ದೀವಿ. ಬರ್ರಿ ಕಲಬುರಗಿಯಲ್ಲಿ ನಾವು ನೀವು ಕುಸ್ತಿ ಮಾಡೋಣ. ಯಾರ ಪರವಾಗಿ ಇವತ್ತು ಸಿದ್ದರಾಮಯ್ಯನವರು ನೈತಿಕವಾಗಿ, ತಾತ್ವಿಕವಾಗಿ, ಚಾರಿತ್ರಿಕವಾಗಿ ಎಲ್ಲ ರೀತಿಯಿಂದ ನೋಡಿದ್ರೆ ಒಬ್ಬ ಶುದ್ಧ ಹಸ್ತ, ಪ್ರಾಮಾಣಿಕ, ಜನಪರವಾದಂತ ಕಾಳಜಿ ಉಳ್ಳುವಂತ ಮನುಷ್ಯ ಇವತ್ತು ಮುಖ್ಯಮಂತ್ರಿ ಆಗಿರೋದಕ್ಕೆ ಇವರು ಸಹಿಸೇ ಇಲ್ಲ. ಇವರನ್ನ ಮನೆ ಕಳಿಸ್ಬೇಕನ್ನುವಂತ ಒಂದು ಉದ್ದೇಶ. ಹಿಂದೆ 2 ಸಲ ಬಿಜೆಪಿ ಅಧಿಕಾರಕ್ಕೆ ಬಂದ್ರು. ಜನಾದೇಶದಿಂದ ಬರಲಿಲ್ಲ, ಅವ್ರು ಹಿಂಬಾಗಲಿಂದ ಅಧಿಕಾರಕ್ಕೆ ಬಂದ್ರು. ಈ ಸಲನೂ ಕೂಡ ಹಿಂಬಾಗಲಿಂದ ಮತ್ತೆ ಅಧಿಕಾರಕ್ಕೆ ಬರ್ಲಿಕ್ಕೆ
JDS ಜೊತೆಗೆ ಕೈ ಕಲಿಸಿದ್ದಾರೆ. ಹಾಗಾಗಿ ಬಂಧುಗಳೇ, ಇವತ್ತು ಸಿದ್ದರಾಮಯ್ಯನವರು ಈ ದೇಶದಲ್ಲಿ ಒಬ್ಬ ದೊಡ್ಡ ನಾಯಕರಾಗಿ ಬೆಳೀತಾ ಇದ್ದಾರೆ. ಇವತ್ತು ಅವರ ನಾಯಕತ್ವವನ್ನು ಗಟ್ಟಿಗೊಳಿಸೋದಕ್ಕೆ ನಾವು ನೀವೆಲ್ಲ ಪ್ರಾಣ ತೊಡಬೇಕು. ದೇವರಾಜ ನಂತರ ಇಂಥ ಒಬ್ಬ ಧೀಮಂತ ನಾಯಕ ನಮಗೆ ಸಿಕ್ಕಿದ್ದಾರೆ. ಇವರನ್ನ ನಾವು ಕಟ್ಟಿ ಬೆಳೆಸೋಣ. ಇನ್ನೂ 10 ಸಲ ಇವರು ಆರ್ಸ್ ಬರಲಿ, ಇವರ ನೇತೃತ್ವದಲ್ಲಿ ರಾಜ್ಯ ನಡೆಯಲಿ ಅನ್ನುವಂತ ಭಾವನೆಯನ್ನು ವ್ಯಕ್ತಪಡಿಸ್ತಾ ಬಹಳ ಸಮಯ ಆಗಿದೆ, ನಾನು ತಡಮಾಡಿ ಬಂದಿದ್ದೇನೆ, ಕ್ಷಮಿಸಬೇಕು. ಒಟ್ಟಾರೆ ಸಿದ್ದರಾಮಯ್ಯನವರ ಹಿಂದೆ 136 MLಗಳನ್ನು ಗಟ್ಟಿಯಾಗಿ ಉಳಿದಿದ್ದೇವೆ. ಒಗ್ಗಟ್ಟಾಗಿದ್ದೇವೆ, ಒಗ್ಗಟ್ಟಾಗಿ ಹೋರಾಟ ಮಾಡ್ತೇವೆ ಮತ್ತು ಸರ್ಕಾರ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗ್ತೀವಿ. ಈ ಎಚ್ಚರಿಕೆಯನ್ನು ಕೊಟ್ಟು ಇವತ್ತೇನು ಬಿಜೆಪಿಯವರು ಮತ್ತು JDS ಅವರು ಸಂಚು ಹೂಡಿ ಸಿದ್ದರಾಮಯ್ಯ ವಿರುದ್ಧ ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಅವ್ರ ಕುತಂತ್ರಕ್ಕೆ ಯಶಸ್ವಿ ಆಗೋದಿಲ್ಲ. ಖಂಡಿತವಾಗಿ ಕೂಡ ಇದರಲ್ಲಿ ನಾವು ಗೆಲ್ಲಿಸ್ತೇವೆ, ನಾವು ಜಯಗಳಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗ್ತಾ ಇದ್ದೀನಿ.